ಗೈಸ್, ವೆಲ್ಕಮ್ ಟು ಶ್ರೋ ಹರ್ಷ ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ಬಂದುಬಿಟ್ಟು ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನಿವತ್ತು ಅವರೆಕಾಳು ಉಪ್ಪಿಟ್ಟು ಮತ್ತು ಹಲಸಿನಕಾಯಲ್ಲಿ ಹೇಗೆ ಕಬಾಬ್ ಮಾಡೋದಂತ ನಾನು ಹೇಳ್ಕೊಡ್ತಿದ್ದೀನಿ. ಸೊ ವೆಜಿಟೇರಿಯನ್ಸ್ ಆಲ್ಸೋ ಕ್ಯಾನ್ ಟ್ರೈ ದಿಸ್ ಹಲಸಿನಕಾಯಿ ಕಬಾಬ್ ಯಾವ ಥರ ಮಾಡೋದು ಅಂತ. ಸೊ ನಾನು ಅವರೆಕಾಳು ಮಾಡೋಕ್ಕೆ ಇವಾಗ ಫಸ್ಟ್ ವೆಜ್ಜಿಸ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆನಿಯನ್, ಚಿಲ್ಲಿ ಆ್ಯಂಡ್ ಟೊಮ್ಯಾಟೊ ಎಲ್ಲನೂ ಇದೆಲ್ಲ ಕಟ್ ಮಾಡಿಲ್ಲ ಇಟ್ಕೊಂಡ್ಮೇಲೆ ಫಸ್ಟ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಚಿಲ್ಲಿ ಒಗ್ಗರಣೆ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೋನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೊ ಉಪ್ಪಿಟ್ಟಿಗೆ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಸೊ ಸೊಪ್ಪು ಕೂಡ ನೀಟಾಗಿ ಫ್ರೈ ಆದಮೇಲೆ ನಾನು ಮುಂಚೆನೇ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಅವರೆಕಾಳನ್ನ. ಬಿಕಾಸ್ ಡೈರೆಕ್ಟ್ ಒಗ್ಗರಣೆಗೆ ಹಾಕಿದ್ರೆ ಅವರೆಕಾಳು ಎಳೆದಿಲ್ಲ ಅಂದರೆ ಬೇಯಲ್ಲ. ಸೊ ಅವರೆಕಾಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮುಕ್ಕಾಲು ಲೋಟ ಮಾಡ್ತಿದ್ರೆ ಅದಕ್ಕೆ ಅರೌಂಡ್ 3 ಲೋಟ ನೀರನ್ನ ನಾನು ಹಾಕ್ತಾಯಿದ್ದೀನಿ. ಸೊ ಅದು ನೀಟಾಗಿ ಕುದಿಯೋ ಅಷ್ಟರಲ್ಲಿ ನಾವು ಸ್ವಲ್ಪ ರವೆನ ಹುರ್ಕೊಳ್ಳೋಣ. ಸೊ ನಾನಿಲ್ಲೊಂದು 3 ಜನಕ್ಕೆ ಮಾಡ್ತಿರೋದ್ರಿಂದ ಮುಕ್ಕಾಲು ಲೋಟ ರವೆ ತೊಗೊಂಡಿದ್ದೀನಿ. ಆ ರವೆ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದನ್ನು ಕುದೀತಿರೋ ನೀರಿಗೆ ಹಾಕಬೇಕಾಗತ್ತೆ. ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಹಾಕಬೇಕು. ಸೊ ಆವಾಗ ಗಂಟಾಗಲ್ಲ ರವೆ. ಅದು ನೀಟಾಗಿ ಫ್ರೈ ಆದಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಎಷ್ಟು ಬೇಕಷ್ಟು ರವೆನ ಹಾಕಿ ನೆಕ್ಸ್ಟ್ ಕ್ಲೋಸ್ ಮಾಡಿಟ್ರೆ ಸೊ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಅದು ರೆಡಿ ಆಗೋ ಅಷ್ಟರಲ್ಲಿ ನಾವಿವಾಗ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸೊ ನಾನಿನ್ನು ನಾರ್ಮಲ್ ಚಿಕನ್ ಕಬಾಬ್ ಪೌಡರ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ನಾವು ಒಂದು ಎಗ್ಗನ್ನು ಒಡೆದು ಹಾಕ್ಕೊಬೇಕು. ಸೊ ಅದು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸೊ ವೆಜಿಟೇರಿಯನ್ಸ್ ಇನ್ಸ್ಟೆಡ್ ಆಫ್ ಎಗ್ ದೇ ಕ್ಯಾನ್ ಪುಟ್ ನೀರು ಹಾಕಿನೂ ಕೂಡ ಅವ್ರು ಮಿಕ್ಸ್ ಮಾಡ್ಕೋಬೋದು. ಸೊ ಏನಂತ ಡಿಫ್ರೆನ್ಸ್ ಆಗೋಲ್ಲ. ಸೊ ಅದು ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಅದು ನೀಟಾಗಿ ಪ್ರಿಪೇರ್ ಆಗಬೇಕು. ಅದು ನೆಕ್ಸ್ಟ್ ಅದು ನೀಟಾಗೆಲ್ಲ ಮಿಕ್ಸ್ ಕೊಟ್ಟಾದಮೇಲೆ ನೆಕ್ಸ್ಟ್ ನಾನು ಮುಂಚೆನೇ ಹಲಸಿನಕಾಯಿನ ಸ್ಮಾಲ್ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಇಟ್ಕೊಂಡಿದ್ದೀನಿ. ಎಳೆದಾಗಿದ್ದರೆ ಡೈರೆಕ್ಟಾಗಿ ಹಾಕ್ಬೋದು. ಅದನ್ನು ನೀಟಾಗಿ ಕಬಾಬ್ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಗ್ಗೆಲ್ಲ ಹಾಕಿಟ್ಟಿದ್ನಲ್ಲ, ಸೊ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ತೆಳು ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕಬಾಬ್ ಪೌಡರ್ನ ಹಾಕ್ಕೊಂಡೆ. ಸೊ ಅದು ನೀಟಾಗಿ ಮಿಕ್ಸ್ ಕೊಟ್ಟು ಮುಂಚೆನೇ ಕಲಸಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಅದು ನೀಟಾಗಿ ಹಿಡ್ದಿರುತ್ತೆ. ಸೊ ಕಬಾಬಿಗೆ ಅಂಟ್ಕೊಂಡಿರುತ್ತೆ. ಸೊ ಹಲಸಿನಕಾಯಿಗೆ ಅಂಟಿರುತ್ತೆ. ಸೊ ನೆಕ್ಸ್ಟ್ ಫ್ರೈ ಮಾಡೋಕ್ಕೆ ಹಾಕ್ಬೋದು. ಸೊ ಈಗ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ನೀಟಾಗಿ ಆಯಿಲ್ ಕಾದಿದೆ. ಸೊ ಇವಾಗ ನಾನು ಒಂದೇ ಕಲಸಿಟ್ಟಿದ್ನಲ್ಲ ಜಾಕ್ ಫ್ರೂಟ್ ಹಲಸಿನಕಾಯಿ ಕಬಾಬ್ ಮಾಡೋಕ್ಕೆ ಕಲಸಿಟ್ಟಿರೋದನ್ನ ಒಂದೇ ಫ್ರೈ ಮಾಡ್ಕೊತಿದ್ದೀನಿ. 2 ಸೈಡ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ದ್ಯಾಟ್ ಅದು ನೀಟಾಗಿ ಒಳಗಡೆನೂ ಬೇಯುತ್ತೆ. ಮತ್ತು ಇದೊಂಥರ ಡಿಫ್ರೆಂಟ್ ಫ್ಲೇವರ್. ಇವನ್ ನನಗೆ ಚಿಕನ್ ತಿನ್ನೋ ಥರನೇ ಫೀಲ್ ಆಯಿತು. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ಇಟ್ಸ್ ಅ ಡಿಫ್ರೆಂಟ್ ಸ್ಟಾರ್ಟರ್ ಅಂತ ಹೇಳ್ಬೋದು ಹಲಸಿನಕಾಯಲ್ಲಿ. ಸೊ ಇವಾಗ ಹಲಸಿನಕಾಯಿ ಮತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸೀಸನ್ ಮುಗಿಯೋಕ್ಕೂ ಮುಂಚೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ಈವನ್ ದ ಟೇಸ್ಟ್ ವಾಸ್ ಆಲ್ಸೋ ಗುಡ್. ನನಗಂತೂ ಸಖತ್ ಇಷ್ಟ ಆಯಿತು. ಅದು ನೀಟಾಗಿ 2 ಸೈಡ್ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಅದನ್ನು ಸೆಪ್ರೇಟ್ ಒಂದು ಸರ್ವಿಂಗ್ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಅದನ್ನು ಎತ್ತಿಟ್ಕೊಂಡು ಅದನ್ನು ಡೈರೆಕ್ಟಾಗಿ ಅದ್ರ ಜೊತೆ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಫ್ ಯು ವಾಂಟ್ ಕ್ಯಾರೆಟ್ ಅದನ್ನು ಕೂಡ ಹಾಕ್ಬೋದು. ಸೊ ಸ್ವಲ್ಪ ನೀಟಾಗಿ ಫ್ರೈ ಎಲ್ಲ ಆಗಿ ಎತ್ತಿಟ್ಕೊಂಡು ಇದನ್ನೆಲ್ಲ ಡೆಕೋರ್ ಮಾಡಿ ಇಟ್ಕೊಂಡ್ರೆ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆನಿಯನ್ ಎಲ್ಲ ಯೂಶ್ವಲಿ ನಾವು ನಾನ್ ವೆಜ್ಗೆಲ್ಲ ಆನಿಯನ್ ನೆಂಚ್ಕೊತೀವಲ್ಲ, ಅದೇ ಥರ ಕಬಾಬ್ಗೂ ನೀವು ಆನಿಯನ್, ಸ್ವಲ್ಪ ಅದಕ್ಕೆ ಲೆಮನ್, ಇವನ್ ಇಫ್ ಯು ವಾಂಟ್ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ಸ್ಪ್ರಿಂಕಲ್ ಮಾಡಿಕೊಂಡು ತಿಂದರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ನಿಮಗೆ ಲೈಕ್ ಆಗುತ್ತೆ. ಸೊ ಇವಾಗ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಡೆಕೋರ್ ಮಾಡಿ ದೆನ್ ವಿ ಏಟ್ ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ವೆಲ್. ಐ ಥಿಂಕ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.